ಆತ್ಮೀಯ H16 ನ್ಯೂಸ್ ಅಂತ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇವತ್ತು ಕಾರ್ಮಿಕರ ದಿನ. ಒಂದು ಕಾಲಕ್ಕೆ USSR ಪ್ರಬಲವಾಗಿದ್ದ ಸಮಯದಲ್ಲೇ ಇಡೀ ವಿಶ್ವ ತುಂಬ ಕಾರ್ಮಿಕರು ಈ ದಿನಾಚರಣೆ 1ನೇ ತಾರೀಕಿನ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದರು. ಈ ದೇಶದ ಸಂಪತ್ತನ್ನು ದ್ರವ್ಯ ರೂಪದಲ್ಲೇ ದುಡಿಸಿ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಉದ್ಯೋಗವಂತ ದುಡಿಯುವಂಥ ಒಂದು ಶಕ್ತಿ ಈ ಕಾರ್ಮಿಕ ಕೇವಲ ಈ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋವಂಥಷ್ಟೇ ಅಲ್ಲ, ಹೊಲಗಳಲ್ಲಿ ದುಡಿಯೋನು ಕಾರ್ಮಿಕನೇ. ಅದರ ಕೂಲಿ ಅಂತ ಕರಿತೀವಿ ನಾವು, ಏನೋ ಶಬ್ದ ಕೊಟ್ಟು ಕರಿತಾ ಇರ್ತೀವಿ. ಕಾರ್ಮಿಕ ಅಂದರೆ ಕರ್ಮ ಮಾಡವ, ಕೆಲಸ ಮಾಡವ, ಸಿಂಪಲ್ ಶಬ್ದ. ಆದರೆ ಒಂದು ಕಾಲಕ್ಕೆ ಎಲ್ಲನೂ ಅವಕಾಶ ಇವತ್ತು ಇದ್ದಾವೆ ಕಾಗದ ಪುಸ್ತಕಗಳಲ್ಲಿ, ಇವ್ರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತೇಳಿ. ಆದರೆ ವಾಸ್ತವವಾಗಿ ನೋಡಿದಾಗ ಇವತ್ತೆಲ್ಲ ಈ ದೇಶದ ಕಾರ್ಮಿಕರು ಹೆಚ್ಚು ಕಡಿಮೆ ದಿನಗೂಲಿಗಳಾಗಿ ಹೋಗಿಬಿಟ್ಟಿದ್ದಾರೆ. ಭಾಳಷ್ಟು ಜನ, ಮ್ಯಾಕ್ಸಿಮಮ್ 90% ಎಲ್ಲೋ ಬ್ಯಾಂಕ್ಗಳಲ್ಲಿ, ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ದುಡಿಯುವಂಥ ಜನ, ಅದು ಒಂದು ಸರ್ಕಾರಿಯ ಏನು ಕಾರ್ಖಾನೆಗಳಿದ್ದಾವೆ ಅಲ್ಲಿ ದುಡಿಯೋ ಜನರಿಗೆ ಒಂದಿಷ್ಟೇನೋ, ಆದರೆ ಅಲ್ಲೂ ಸಹಿತ ಅಲ್ಲಿ ನೆಮ್ಮದಿ ಬದುಕು ಇಲ್ಲ ಅಂತೇಳಿ. ವಿಶೇಷವಾಗಿ ಈ ಬಟ್ಟೆ ತಾರಿಗೆ, ಬಟ್ಟೆ ಗಿರಣಿಗಳು ಅಥವಾ ಮಗ್ಗಗಳಿದ್ದಾವೆ, ಪವರ್ ಮಗ್ಗ ಇರ್ಬೋದು, ಯಾವುದಾಗಿರ್ಬೋದು, ಅಲ್ಲೇ ಹೆಚ್ಚಿಗೆ ಕಾರ್ಮಿಕರು ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದು ನಾವು ನೋಡಿದ್ವಿ, ನಾವು ನೋಡ್ತಾ ಇದ್ದೀವಿ. ಅವ್ರಿಗೆ ಎಲ್ಲ ರೀತಿ ಸವಲತ್ತುಗಳು ಒಂದು ಕಾಲಕ್ಕೆ ಕೊಟ್ಟಿದ್ದದ. ಇವತ್ತು ಯಾವ ಸವಲತ್ತೂ ಇಲ್ಲ. ನಮ್ಗೆ ಬದುಕೋದಕ್ಕೆ ಅನುಕೂಲ ಮಾಡಿ ಕೊಡ್ರಿ ಅನ್ನೋಂಥ ಪ್ರಸಂಗ ಇವತ್ತದ. ಯಾಕಂತಂದ್ರೆ ಎಲ್ಲ ಉದ್ಯಮಿಗಳು ಬಂದ್ ಇವತ್ತು ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಸಹಿತ ಎಲ್ಲ ಪ್ರೈವೇಟ್ ಕೈಯಲ್ಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪ್ರೈವೇಟ್ದಲ್ಲಿ ಯಾರು ಖಾಸಗಿಯವರಿದ್ದಾರೆ ಅವರು ಬಡ್ಡಿ ಆಡೋದಕ್ಕೆ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಬ್ಯಾಂಕಿಂಗ್ ಸೆಕ್ಟರನ್ನು ಒಂದಿಷ್ಟು ಯುವಕರನ್ನು ಅವ್ರಿಗೊಂದು ಏನೋ ದಿನಗೂಲಿ ಮೇಲೋ ಮತ್ತೆ ಅವ್ರ ರೂಪದಲ್ಲೋ ಕಾಂಟ್ರಾಕ್ಟ್ ಕೊಟ್ಟ ಯಾವ ಜವಾಬ್ದಾರಿ ಇಲ್ಲ ಅಲ್ಲೇ. ಅವ್ರನ್ನ ಸಾಕಬೇಕು, ಸೊಲ್ಬೇಕಲ್ಲ. ಕೆಲಸಕ್ಕೆ ಬಂದಾಗ ಪಗಾರ, ಕೆಲಸಕ್ಕೆ ಬರದಿದ್ದಾಗ ಇಲ್ಲ. ಅವ್ರನ್ನ ಒಂದು ರೀತಿ ಏನಾಗಿದೆಪ್ಪ ಅಂದ್ರೆ ಕೂಲಿ ಆಳುಗಳಾಗಿ ಇವ್ರು ಸಾಲ ಕೊಡೋದು, ಅವ್ರು ವಸೂಲಿ ಮಾಡ್ಕೊಂಡು ಬರುವಂಥದ್ದು ಇವತ್ತು ಆಗೋಗ್ಬಿಟ್ಟದ. ಅದ್ರಿಂದ ಮತ್ತೇನೂ ಆಗಿಲ್ಲ. ಮೊದಲು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಏನು ಉಳಿದಿಲ್ಲ ಇವತ್ತು. ಅಲ್ಲೂ ಕೆಲವು ಇನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಈ ಬ್ಯಾಂಕ್ ಕಳಿಸೋದು ಮುಚ್ಚಿ ಹೋಗ್ತಾವೇನೋ ಅನ್ನೋಂಥ ಪ್ರಸಂಗ ಇವತ್ತದ. ಯಾಕಂತಂದರೆ ಈ ಕಾರ್ಮಿಕರಲ್ಲಿ ಕಾರ್ಖಾನೆ ದುಡಿಯೋರು ಅಂತೇಳಿ ಕಾರ್ಖಾನೆಗಳು ಎಲ್ಲಿದಾವೆ, ಯಾವುದಪ್ಪ, ಯಾವ ಊರಲ್ಲಿ ಇವತ್ತು ನೋಡ್ರಿ. ದಾವಣಗೆರೆ ಒಂದು ಕಾಲಕ್ಕೆ ಅದಕ್ಕೆ ಮ್ಯಾಂಚೆಸ್ಟರ್ ಅಂತ ಕರಿತಾಯಿದ್ರು. ಅಷ್ಟರ ಮಟ್ಟಿಗೆ ಪ್ರಸಿದ್ಧಿನ ಪಡುತ್ತೆ. ಇವತ್ತು ಅಲ್ಲಿ ಏನದ ಅದೇ ರೀತಿ ಉಳಿದ ಕಡೆನೂ ಇಲ್ಲಿ ಯಾವ ಉದ್ಯಮಿಗಳು ಬೆಳೀತಾ ಇಲ್ಲ, ಬಟ್ಟೆ ಕೈಗಾರಿಕೆಗಳು ಬೆಳೀತಾ ಇಲ್ಲ. ಬಟ್ಟೆ ಬರ್ತದ ಬೇರೆ ದೇಶದ ತಯಾರಾಗಿ, ನಮ್ಮ ಮಾರುಕಟ್ಟೆ ಅದರ ಆ ಬಂದು ದುಡ್ಡು ಯಾರಿಗೂ ಹೋಗಿಬಿಡ್ತಿರ್ತದೆ. ಇಲ್ಲಿ ನನಗೆ ಏಜೆಂಟ್ಗಳು ಸಿಗ್ತಾ ಇರ್ತದೆ. ಹಾಗೆ ಇವತ್ತು ಕಾಂಟ್ರಾಕ್ಟ್ ಲೇಬರರ್ಸ್ ಅಂತೇಳಿ ಬೆಳೆದು ಬಿಟ್ಟಿದ್ದಾರೆ. ಅದು ಯಾವ ರೀತಿ ಬೆಳೆದಪ್ಪ ಅಂದರೆ ಇವತ್ತು ತಮಗೆ ಎಂದು ಬೇಕು ಅವತ್ತು ಕೆಲಸಕ್ಕೆ, ಅವತ್ತು ಅವ್ರಿಗೆ 300, 400 ಇದು ಕೆಲವು ಬಡ ದುಡಿಮೆಗಾರರಿಗೆ ಅಡ್ವಾನ್ಸ್ ಒಂದು 5,000 ರೂಪಾಯಿ ಕೊಟ್ಟು ಅವ್ರು ಇಟ್ಕೊಂಡಿರ್ತಾರೆ. ಅವರನ್ನು 5,000, 20,000-30,000 ಕೊಟ್ಟರೆ ಮುಗಿತು. ಅವ್ರ ಒಂದು ರೀತಿ ಏನಪ್ಪ ಅಂತಂದ್ರೆ ಅವ್ರ ಕೂಲಿಗಳವರು ಅಥವಾ ಗುಲಾಮರು. ಕರೆದಾಗ ಹೋಗಲೇಬೇಕು. ಅವ್ರು ಹೋಗಲಿಲ್ಲಂದ್ರೆ ಅದು ಬಡ್ಡಿ ಗಂಟೆ ಎಲ್ಲ ಸುರು, ಚಕ್ರ ಬಡ್ಡಿ, ಆ ಬಡ್ಡಿ ಈ ಬಡ್ಡಿ ಎಲ್ಲರೂ ಸುರುಣ. ಹೆಣ್ಮಕ್ಳಿಗೆ ಗಂಡು ಮಕ್ಕಳಿರಲಿ ಎಲ್ಲರಿಗೂ ತಮಗೆ ಕೆಲಸಕ್ಕೆ ಬೇಕಾದಾಗ ಕರೆಸೋದು. ಅವ್ರಿಗೆ ಅಲ್ಲೇ ಕಾರ್ಖಾನೆ ಜೊತೆ ಆಗಿರ್ಬೋದು, ಮತ್ತವ್ರ ಜೊತೆ ಆಗಿರ್ಬೋದು 500-1,000 ಹೊಂದಾಣಿಕೆ ಮಾಡ್ಕೊಳ್ಳೋದು. ಇವ್ರಿಗೆ 300-400 ಕೊಡೋದು. ಕೆಲಸದ ಪಗಾರ ಕೊಡೋದು. ಅದನ್ನು ಎಳೆದಾಡಿ ಕೊಡೋದು. ಕೇಳಿದ ತಕ್ಷಣ ಲಾಭ ಇಲ್ಲಪ್ಪ ಉದ್ಯೋಗದಲ್ಲ, ಇದನ್ನೂ ಕೊಡೋರಲ್ಲ, ನಾವು ಸುಮ್ಮನೆ ಅದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಕೊಡೋದು. ಹೀಗಾಗಿ ಇಡೀ ಕಾರ್ಮಿಕರು ಏನಾಗಿರಪ್ಪ ಅಂದ್ರೆ ದುಡಿಯುವ ಕೂಲಿ ಆಳುಗಳು ಅಕ್ಷರಶಃ ಆಗಿದ್ದಾರೆ. ಆದರೆ ಇವತ್ತು ನಾವು ಕಾರ್ಮಿಕರ ದಿನಾಚರಣೆ ಅಂತೇಳಿ ಎಲ್ಲ ಈ ಏನು ಗೌರ್ಮೆಂಟ್ ಆಫೀಸ್ಗಳಿದ್ದಾವೆ ಸೂಟಿ, ಬ್ಯಾಂಕ್ಗಳು ಸೂಟಿ. ಅವ್ರ ಹೆಸರು ಇವರು ಕಾರ್ಮಿಕರ ಅಂತ ಇವತ್ತು ಪ್ರಶ್ನೆ ಮಾಡೋದಾಗಿದೆ. ಸರ್ಕಾರಿ ದುಡಿಮೆಗಾರರು ಕಾರ್ಮಿಕರ. ಯಾಕಂತಂದರೆ ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಇವತ್ತು ಸಾಕಷ್ಟು ಪೇಮೆಂಟ್ ಅದೇ ಗೌರ್ಮೆಂಟಿದ್ದು. ಪ್ರೈವೇಟ್ದಲ್ಲಿ ಅವ್ರ ಕಮಿಷನ್ ಮೇಲೆ ಇರ್ತದೆ. ನೀವು ಎಷ್ಟು ವಸೂಲಿ ಮಾಡ್ಕೊಂಡು ಬರ್ತೀರ ಅಷ್ಟು. ಅವ್ರು ಸಾಲ ಕೊಡೋರ, ಇವ್ರು ವಸೂಲಿಗಾರರು.
ಇಷ್ಟಾಗಿಬಿಟ್ಟಿದೆ ಬ್ಯಾಂಕಿಂಗ್ ಸೆಕ್ಟರ್ ಅಂದ್ರೆ ಮತ್ತೇನಿಲ್ಲ. ನಿಮ್ಗೆ ಸಾಲ ಬೇಕಾ, ಎಷ್ಟು ಬೇಕು, ಈ ಬಡ್ಡಿಪ್ಪ ತಿಂಗಳದ ಈ ದಿನ ನೀವು ಕೊಡಲೇಬೇಕು. ಕೊಡಲಿಲ್ಲ ಅಂದ್ರೆ ಮರು ದಂಡ ಬಡ್ಡಿ ಸ್ಟಾರ್ಟ್. ಲೇವಾದೇವಿಯಾಗಿ ಹೋಗ್ಬಿಟ್ಟದೆ ಇವತ್ತು. ಮೊದಲ ಲೇವಾದೇವಿ ಅಲ್ಲಿ ಊರಲ್ಲಿ ಯಾವ ಶ್ರೀಮಂತ ಇರ್ತಿದ್ದ ಕೊಡ್ತಿದ್ದೆ. ಇವತ್ತು ಹಾಗಿಲ್ಲ. ಕೆಲವೊಂದು ಕಂಪ್ನಿಗಳಿದ್ದಾವೆ, ಮೈಕ್ರೋ ಕಂಪ್ನಿಗಳು, ಮತ್ತವ ಕಂಪ್ನಿಗಳು. ಈಗ ದೊಡ್ಡ ಹಾವಳಿನೂ ನೀವು ನೋಡಿದ್ರಿ. ಮೈಕ್ರೋ ಕಂಪ್ನಿ ಅಂತ ಶುರುವಾದಂಥ ಈ ಸಾಲ ಕೊಡುವಂಥದ್ದು ಎಷ್ಟೋ ಜನ ಇದಕ್ಕೆ ಸುವಿಸಲ್ ಮಾಡ್ಕೊಂಡಿದ್ದು, ಊರು ಬಿಟ್ಟು ಹೋಗಿದ್ದು ನೋಡ್ತಾ ಇದ್ವಿ. ಎಲ್ಲ ದುಡಿಯೋ ಕಾರ್ಮಿಕರನ್ನಾರು ಇವರು, ಬಿಡಿ ಕಟ್ಟೋರಾಗಿರ್ಬೋದು, ಅಥವಾ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರಾಗಿರ್ಬೋದು, ಮತ್ತು ಯಾವುದು ಕೆಲಸಗಳು ಮಾಡೋರಾಗಿರ್ಬೋದು. ಇವರೆಲ್ಲ ಕಾರ್ಮಿಕರನ್ನ. ಇವರು ಸಾಲ ಕೊಡೋರು ಯಾರಪ್ಪ ಇವರಿಗೆ? ಈ ಮೈಕ್ರೋ ಫೈನಾನ್ಸ್ದವ್ರು. ಅವರು ಎದಿಮೆಲ್ಲ ಕಾಲು ವಸೂಲಿ ಮಾಡ್ತಿರ್ತಾರೆ. ಅವ್ರು ಕೆಲವೊಮ್ಮೆ ಜನ ಊರು ಬಿಟ್ಟು ಹೋಗೋದನ್ನು ನಾವು ನೋಡ್ತಾ ಇದ್ವಿ. ಈ ಹಂತಕ್ಕೆ ಬಂದಿದ್ದ ಕಾರ್ಮಿಕರ ದುಸ್ಥಿತಿ. ಉದ್ಯೋಗ ಇಲ್ಲ, ಇದ್ದಾಗ ಹೋಗೋದು, ಇದ್ದಾಗ ಬಂದ. ಮತ್ತು ದಿನನಿತ್ಯಂತೆ ಮನುಷ್ಯನಿಗೆ ಆಹಾರ ಬೇಕೇ ಬೇಕು, ಮಕ್ಕಳು ಜಪಾನ ಮಾಡಬೇಕು, ಎಜುಕೇಷನ್ ಮಾಡಿಸ್ಬೇಕು, ಎಲ್ಲ ಮಾಡಬೇಕು. ಎಜುಕೇಷನ್ ಮಾಡಿಸ್ತಾರಪ್ಪ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ದಲ್ಲೇ ಕಾಳಜಿ ಇಲ್ಲ, ಕಲಿಸ್ತಾರೆ ಅಷ್ಟೇ, ಕಲಿದು ಬಿಡೋದು ಅವ್ರು ಬಿಟ್ಟಂಥ ವಿಷಯ. ಪ್ರೈವೇಟದಲ್ಲಿ ಹಾಕ್ಸ್ತಾನಪ್ಪ ಅಂದ್ರೆ ಪ್ರೈವೇಟದಲ್ಲೇ ದುಡ್ಡು ತುಂಬ ಶಕ್ತಿ ಇಲ್ಲ. ಎಂಥ ತ್ರಿಶಂಕು ಸ್ಥಿತಿ ಇವತ್ತೊಬ್ಬ ಕಾರ್ಮಿಕಂದಪ್ಪ ಅಂತಂದ್ರೆ ಅವನು ಬದುಕು ದಿನನಿತ್ಯ. ಮತ್ತು ದಿನನಿತ್ಯ ಒಂದು ಮನೆ, ಒಂದು ಕುಟುಂಬ ನಡಿಬೇಕಾದ್ರೆ ಮಿನಿಮಮ್ ಭಾಳ ಕಟ್ಟಿನಿಂದ ಬರೀ ರೊಟ್ಟಿ ಅಥವಾ ಒಂದು ಏನೋ ಅನ್ನ ಸಾರ ಇಷ್ಟೇ ಊಟ ಮಾಡ್ತಾನೆ ಅಂದ್ರೆ ಸಹಿತ 4-5 ಮಂದಿ ಇದ್ದರೆ ದಿನ 500-1000 ರೂಪಾಯಿ ಖರ್ಚು. ಹೆಂಗೆ ಬದುಕಬೇಕು ಈ ಮನುಷ್ಯ? ಯಾವುದೂ ಇಲ್ಲ ಇವತ್ತು. ಮೆಡಿಕಲ್ ಅಲವನ್ಸಸ್ ಇಲ್ಲ, ಸೂಟಿಗಳು ಇಲ್ಲ, ಏನೂ ಇಲ್ಲ. 30 ದಿವಸ ದುಡಿಸ್ಕೊಂಡ್ರೆ ದುಡಿಬೇಕು. ಯಾಕಂದ್ರೆ ಡೈಲಿ ಬೇಸಿಸ್ ಅಂತ ಬಂದ್ರೆ ಪಗಾರ ಬಲಗೈ ಇಲ್ಲ. ಅದು ಅಲ್ಲಿ ಕೆಲಸ ಇರಬೇಕು. ಇವ್ರ ಹೆಸರು ಮೇಲೆ ಅವರು 500-1000 ರೂಪಾಯಿ ತೊಗೊಳ್ಬೇಕು. ನಿಮಗೆ ಕೊಡಬೇಕು, 300-400 ಕೊಡ್ಬೇಕು. ಇದ್ರ ಮೇಲೆ ಅವ್ರಿಗೆ ಸಾರಾಯಿ ಚೆನ್ನಾಗಿ ಹಚ್ಚಿಬಿಟ್ಟಿರ್ತೀವಿ ನಾವು. ಸಾರಾಯಿನೋ, ಗುಟ್ಕಾನೋ, ತಂಬಾಕೋ ಅಂದಾಗ ಈ ದೇಶದ ಕಾರ್ಮಿಕ ಏನಪ್ಪ? ನಾವು ಇದನ್ನು ಮೇ 1 ಪಾಪ ಅವ್ರ ದಿನ ಆಚರಿಸೋದ್ರಿಂದ ಸುಮ್ಮನೆ ಅವ್ರು ವ್ಯಂಗ್ಯ ಮಾಡಿದಂಗೆ ನಾವು ಏನು ಮಾಡ್ತಾಯಿದ್ದೀವಪ್ಪ ನಾವು ಅಂತೇಳಿ. ಅದಕ್ಕಾಗಿ ಮೇ 1 ಇವತ್ತು ಯಾಕೋ ಅವ್ರ ಬದುಕುಗಳ ಬಗ್ಗೆ, ದುಡಿ ಬಗ್ಗೆ, ಯಾವ ಕೃಷಿ ಕೂಲಿ ಆಗಿರ್ಬೋದು ಎಲ್ಲರೂ ಒಂದೇ ಪರಿಸ್ಥಿತಿ ಆಗಿಬಿಟ್ಟದು. ಮೊದಲು ಕಾರ್ಮಿಕರ ದೊಡ್ಡ ಕಾರ್ಖಾನೆಗಿರ್ತಾರಪ್ಪ, ಅಟ್ಲೀಸ್ಟ್ ಅವ್ರ ಪೇಮೆಂಟ್ ಬರ್ತದೆ, ರಿಟೈರ್ಮೆಂಟ್ ಫಂಡ್ ಬರ್ತದೆ, ಮತ್ತೇನೋ ಬರ್ತದೆ, PF ಬರ್ತದೆ, 108 ಇತ್ತು. ಇವತ್ತು ಯಾವ PF ಇಲ್ಲ, PF ಇಲ್ಲ, ಯಾವುದು ಸಿಗೋದಿಲ್ಲ. ಯಾಕಂದ್ರೆ ಅಲ್ಲಿ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ನಿಮ್ಮ ಹೋದ ದಿವಸ ಪಗಾರ ಕೊಡ್ತಾವೆ, ನಡೀಪ ನಡೀತ ಗಾಡಿ ಅಂತೇಳಿ. ಕಟ್ಟುವಂಥ ಕಾರ್ಮಿಕರಿರ್ಬೋದು, ಕಾರ್ಖಾನೆ ದುಡಿಯುವಂಥ ಕಾರ್ಮಿಕರಾಗಿರ್ಬೋದು, ಮತ್ತೆಲ್ಲ ದುಡಿಯುವಂಥ ಕಾರ್ಮಿಕರಾಗಿರ್ಬೋದು, ಕಿರಾಣಿ ಅಂಗಡಿಗಳು ದುಡಿಯುವಂಥ ಕಾರ್ಮಿಕರಾಗಿರ್ಬೋದು, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋ ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಎಲ್ಲರ ಪರಿಸ್ಥಿತಿ ಒಂದೇ ರೀತಿ ಆಗ್ಯದ. ಇಲ್ಲಿ ಅವ್ರ ಪರಿಸ್ಥಿತಿ ದುಸ್ಥಿತಿ ನೆನೆಸ್ಕೊಂಡ್ರೆ ಮತ್ತು ಅವನವ್ರ ಎವರೇಜ್ ಹೆಚ್ಚು ಕಡಿಮೆ ಎಲ್ಲರೂ 50-45 ವರ್ಷನಾಗ ಪಾಪ ಎಲ್ಲ ಚಟುವಟಿಕೆ ಖುಲ್ಲ ಆಗ್ತಾಯಿದ್ದಾರೆ, ಕ್ಲಾಸ್ ಆಗ್ತಾಯಿದ್ದಾರೆ. ಇದನ್ನು ದೊಡ್ಡ ಅಭ್ಯಾಸ ಮಾಡಬೇಕಾಗಿದೆ. ಇವತ್ತು ದೊಡ್ಡ ಸರ್ವೆ ಮಾಡಿಸ್ಬೇಕಾಗಿದೆ. ಏನು ನಡೆದದಪ್ಪ ನಮ್ಮ ದೇಶದ ಕಾರ್ಮಿಕರ ದುಸ್ಥಿತಿ ಅಂತ. ಇವಂತೆ ಸರ್ಕಾರಗಳಂತೂ ಇಲೆಕ್ಷನ್ ಬಂದಾಗ ಜೋರ್ದಾರ ಅಡ್ವರ್ಟೈಸ್ ಮಾಡ್ತಾರೆ, ನಾವು ನೌಕರಿ ಕೊಡ್ತೀವಿ, ಅಷ್ಟು ಕೊಡ್ತೀವಿ ಅಂತೇಳಿ. ಇಲೆಕ್ಷನ್ ಮುಗಿದು ಮರದಿವಸ ಈಗ ನೋಡಿರಿ, ಮೊನ್ನೆ ನಡೆದಂಥ ಪಶ್ಚಿಮ ಬಂಗಾಳದಾಗಿರ್ಬೋದು, ಬಿಹಾರದಾಗಿರ್ಬೋದು, ಜೋರ್ದಾರಾಗಿ ಪ್ರಚಾರ ಮಾಡೇ ಮಾಡ್ರು. ಗ್ಯಾರಂಟಿ ಆ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ. ಈಗ ಮುಗೀತು, ಈಗ ಎಲ್ಲ ಸದ್ದ ಬಂದಾಯ್ತು. ಈಗ ಬಂತು ನಿಧಾನಕ್ಕೆ ಪೆಟ್ರೋಲ್ ದರ ಏರಾಕಿತ್ತು, ಡೀಸೆಲ್ ದರ ಏರಾಕಿತ್ತು, ಮಾರ್ಕೆಟ್ ತುಟ್ಟಿ ಆಗಿತ್ತು. ಎಲೆಕ್ಷನ್ ಸಂದರ್ಭದಾಗ ಅಷ್ಟೇ ನೋಡ್ರಿ, ಒಂದಿಷ್ಟೇನೋ ಒಂದು ಏನಪ್ಪ ಒಂದು ಹಂತಕ್ಕೆ ಬಂದು ನಿಂತಿರ್ತಾವೆ. ಎಲೆಕ್ಷನ್ ಮುಗಿದು ಮತ್ತೆ ಏರಿಸು. ಹೀಗಾಗಿ ಕಾರ್ಮಿಕರ ದಿನವನ್ನು ಸುಮ್ಮನೆ ಒಂದು ಹಾಸ್ಯಕ್ಕಾಗಿ ವ್ಯಂಗ್ಯಕ್ಕಾಗಿ ಅವ್ರು ಮಾಡ್ತಾಯಿದ್ದೀವಿ ಅಂತ ಅನಿಸ್ಲಿಕ್ಕತ್ತದ. ಏನೋ ಆಗಲಿ ಕಾರ್ಮಿಕರ ದಿನದಿಂದ ಆದರೂ ನಾವು ಒಂದು ಸ್ವಲ್ಪ ನೆನೆಸ್ತಾ ಇದ್ದೀವಿ ಅವರನ್ನು. ಅದ್ರ ಜೊತೆಗೆ ಅವ್ರ ಹೆಸರು ನಾವು ಸುಟ್ಟಿಗಳು ಕೊಡ್ತಾ ಇದ್ದೀವಿ. ಅದು ಇದೊಂದು ರೀತಿ ವ್ಯಂಗ್ಯ ಅಂತಿರೋ ವಾಸ್ತವ ಅಂತಿರೋ ಏನೋ ಗೊತ್ತಿಲ್ಲ. ಬಟ್ ಈ ದೇಶದ ಒಂದು ಸತ್ಯನ ಇದು. ಇವತ್ತು ನಮ್ಮ ಕಾರ್ಮಿಕರು ಹೌದು ಕೆಲಸದಾಗ ಅವ್ರು ಭರ್ಜರಿ 500-1000 ಕೊಡ್ತಾರೆ. ಅದ್ರ ಮರುದಿವಸ ಇಲ್ಲ ಆದ್ರೆ ಒಂದು ಕಪ್ ಚಹಾ ಕುಡಿಬಪ್ಪ, ಅದು ಕರೆದು ಕೊಡೋದಿಲ್ಲ. ಹೀಗಾಗಿ ಇವತ್ತು ನಮ್ಮ ಕಾರ್ಮಿಕ, ರೈತ ಕಾರ್ಮಿಕ ಇರಲಿ, ಅಥವಾ ಕೃಷಿ ಕೂಲಿ ಇರಲಿ, ಅಥವಾ ಕಾರ್ಖಾನೆ ಕಾರ್ಮಿಕ ಇರಲಿ, ಅಥವಾ ಬೀದಿ ದುಡಿಯುವಂಥ ವ್ಯಕ್ತಿ ಇರಲಿ, ಇಲ್ಲ ಹಮಾಲಿರಲಿ, ವಸ್ತುವನ್ನು ತೊಗೊಂಡು ಹೋಗಿ ಮುಟ್ಟಿಸುವಂಥ ಇವೆಲ್ಲರೂ ಬದುಕು ಒಂದು ರೀತಿ ಏನಾಗಿದೆಪ್ಪ ಅಂದರೆ ಇವತ್ತು ಹೊಟ್ಟೆಗೆ ಬಟ್ಟೆನ ಚಕ್ರ ಗ್ಯಾರಂಟಿ ಇಲ್ಲ. ಬಟ್ಟೆ ಪಾಪ ಕೂಲಿ ನಾಲಿ ಮಾಡೋರು ಬಟ್ಟೆಗಳಂತ ಯಾವ ರೀತಿ ಇರ್ತದೆ ನಿಮ್ಗೆ ಗೊತ್ತು, ಅದು ಅವಶ್ಯಕತೆ ಇಲ್ಲ. ಹೊಟ್ಟೆ ತುಂಬಿಸ್ಕೊಳ್ಳೋದ್ರೆ ಒಂದು ಸಾಹಸ ಆಗಿದೆ ಈ ವ್ಯವಸ್ಥೆ ಒಳಗೆ. ಆದರೂ ಈ ದಿನದಿಂದ ನಾವು ಕಾರ್ಮಿಕ ದಿನ ಮೇ 1 ಆಚರಿಸ್ತಾ ಇದ್ದೀವಿ. ಇದೊಂದು ಪಳವಳಿಕೆ ಅಷ್ಟೇ. ಒಂದು ಕಾಲಕ್ಕೆ USSRದಲ್ಲೇ ಕಾರ್ಮಿಕರ ಗೌರ್ಮೆಂಟ್ ಇತ್ತು ಅಂತ ಅಂತಿದ್ದೀವಿ. ನಂತರದಲ್ಲಿ ಕಾರ್ಮಿಕರು ಡಿಕ್ಟೇಟರ್ ಆಯಿತು, ಮತ್ತೇನೋ ಆಯಿತು. ಆದರೆ ಎಲ್ಲ ದೃಷ್ಟಿ ನೋಡಿದಾಗ ಚೈನಾದಲ್ಲಿ ಮಾತ್ರ ಯಶಸ್ವಿಯಾಗಿದೆ. ಅಲ್ಲಿ ಕಾರ್ಮಿಕರಿಗೆಲ್ಲ ಉದ್ಯೋಗ ಇದ್ದಾವೆ, ಎಲ್ಲ ರೀತಿ ಅನುಕೂಲ ಅದ ಅಂತ
ಅನ್ನಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಅದು ತನ್ನ ಎಕನಾಮಿಕ್ ಸಿಸ್ಟಮನ್ನು ಚೇಂಜ್ ಮಾಡಿಕೊಂಡು ಡಿಕ್ಟೇಟರಲ್ಲಿ ಯಾರೂ ಇರಲಿ ಕಡೆಗೆ ದುಡಿದು ಉದ್ಯೋಗ ಅದಲ್ಲ, ಅಲ್ಲೆಲ್ಲ ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಜೊತೆ ಕೃಷಿಯಲ್ಲಿ ಡೆವಲಪ್ ಮಾಡಿಕೊಂಡು ಇವತ್ತು ವಿಶ್ವದ ದೊಡ್ಡ ದೇಶ, ಶ್ರೀಮಂತ ಅನ್ನೋಕ್ಕಿಂತಲೂ ಸೂಪರ್ ಪವರ್ ಅಮೇರಿಕೆಯನ್ನು ಮೀರಿರುವಂಥ ಹಂತಕ್ಕೆ ಬಂದಿತ್ತು. ಇದಕ್ಕೆ ಕಾರಣ ಅಂದ್ರೆ ತನ್ನ ಎಕನಾಮಿಕ್ ಸಿಸ್ಟಮನ್ನು ಚೇಂಜ್ ಮಾಡಿಕೊಂಡಿದ್ದು ಅನ್ನೋದನ್ನು ಈ ಸಂದರ್ಭ ನೆನಪಿಸ್ಕೊಳ್ತಾ, ಆ ಒಂದು ದೇಶ ಇನ್ನೂ ಕಾರ್ಮಿಕರು ದಿನಾಚರಣೆ ಆಚರಿಸ್ತಾರೋ ಇಲ್ಲೋ, ಆಚರಿಸ್ತಿರ್ಬೋದಿಲ್ಲ ಅಂತಲ್ಲ. ಇವತ್ತು ಕಾರ್ಮಿಕರಿಗೆ ಒಂದು ಏನೋ ಉದ್ಯೋಗ ಸೃಷ್ಟಿ ಮಾಡಿದರೆ ಜಗತ್ತಿನಲ್ಲ, ಈ ಚೀನಾ ಅಂತ ಮಾತ್ರ ಹೇಳ್ಬೇಕು. ಎರಡು ದೇಶಗಳು ಅಷ್ಟಕ್ಕಷ್ಟೇ ಸೂಪರ್ ಪವರ್ ಅಂತೂ ಸಾಕಷ್ಟು ಕೊಡ್ತದೆ, ಮತ್ತು ಬೇರೆ ಅಮೇರಿಕಾ. ಬಟ್ ಭಾರತದ ಪರಿಸ್ಥಿತಿ ಮಾತ್ರ ಭಾಳಷ್ಟು ಗಂಭೀರ ಅಂತ ಹೇಳ್ತಾ, ಆದರೂ ಈ ದಿನ ನಾವು ಕಾರ್ಮಿಕರಿಗೆ ನಮ್ಮನ್ನು ಹೇಳ್ತಾ, ನಮ್ಮನ್ನು ಬದುಕಿಸಿದಂಥವ್ರು ತಾವು ಬದುಕುವಂಥವ್ರು, ಅವ್ರಿಗೆ ಒಳ್ಳೆಯ ಬದುಕಾಗಲಿ, ವ್ಯವಸ್ಥೆ ಬದಲಾಗಲಿ, ಎಲ್ಲರಿಗೂ ಉದ್ಯೋಗ ಸಿಗಲಿ, ಎಲ್ಲ ಅವಕಾಶಗಳು ಸಿಗಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.